ಸರ್ ನಮಸ್ತೆ, ಹೇಗಿದ್ದೀರಾ? ನಮಸ್ಕಾರ, ಚೆನ್ನಾಗಿದೆ. ನೀವು ಹೇಗಿದ್ದೀರಾ? ಸರ್ ನಾನು ಸೂಪರ್ ಆಗಿದ್ದೀನಿ. ಸರ್ 65 ಲಕ್ಷಕ್ಕೆ ಒಂದು ಕನಸಿನ ಮನೆ ಕಟ್ಟಿ ಅದರಲ್ಲಿ ಬಾಡಿಗೆ ಬರಂಗೂ ಮಾಡೋದು ಇವತ್ತಿನ ಕಾಲದಲ್ಲಿ ಬೆಂಗಳೂರಲ್ಲಿ ತುಂಬ ಕಷ್ಟ. ಅದು ನೀವು ಮಾಡ್ತಾ ಇದ್ದೀರಾ. ಅದ್ರ ಬಗ್ಗೆ ನಮಗೂ ಒಂಚೂರು ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಬೇಕು ವೀಕ್ಷಕರಿಗೂ. ಸೊ ಇದು ಬಂದ್ಬಿಟ್ಟು ಆ್ಯಕ್ಚುಲಿ ಸೌತ್ ಫೇಸಿಂಗ್ ಪ್ರಾಪರ್ಟಿ, 912 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾ. ಹಿಂದ್ಗಡೆ ಕ್ರಾಸ್ ಆಗಿದೆ, ಸೊ ಅದರಿಂದ ಸ್ವಲ್ಪ ವೇಸ್ಟೇಜ್ ಹೋಗಿದೆ. ಆ್ಯಕ್ಚುಲಿ ಈ ಮನೆ ಬಂದ್ಬಿಟ್ಟು ಗ್ರೌಂಡ್ ಫ್ಲೋರಲ್ಲಿ 1 BHK ಪ್ರೊವಿಷನ್ ಕೊಟ್ಟಿದ್ದೀವಿ ವಿತ್ ಕಾರ್ ಆಸ್ ವೆಲ್ ಆಸ್ ಬೈಕ್ ಪಾರ್ಕಿಂಗ್ ಫೆಸಿಲಿಟಿ ಮಾಡಿದ್ದೀವಿ. ಮತ್ತು ಇದರಲ್ಲಿ ಫಸ್ಟ್ ಫ್ಲೋರಲ್ಲಿ 2 BHK ಇದೆ, ಸೆಕೆಂಡ್ ಫ್ಲೋರು 2, ಥರ್ಡ್ ಫ್ಲೋರ್ 2, ಟೆರೆಸ್ರಲ್ಲಿ 2 1RK. ಕಾನ್ಸೆಪ್ಟ್ ಏನಂದರೆ ಲೈಕ್ ಇದರಲ್ಲಿ ಒಂದು 85 to 90,000 ಬಾಡಿಗೆ ಬರೋ ಥರ, ಬಟ್ ಕನ್ಸ್ಟ್ರಕ್ಟೆಡ್ ಅಟ್ 65 lakhs. 65 lakhs ಬಂಡವಾಳದಲ್ಲಿ 85,000-90,000 ರೂಪಾಯಿ ಬಾಡಿಗೆ ಬರೋ ಥರ ಕಾನ್ಸೆಪ್ಟಲ್ಲಿ ಮಾಡಿದ್ದೀವಿ. ಬನ್ನಿ ಮನೆ ಹೊಡೋಗ್ಬಿಟ್ಟು ನೋಡೋಣ ಹೇಗಿದೆ ಅಂತ ಬಿಟ್ಟು. ಗ್ರೌಂಡ್ ಫ್ಲೋರ್ ಮಾತ್ರ ಬಿಟ್ಬಿಡೋಣ, ಬಿಕಾಸ್ ಗ್ರೌಂಡ್ ಫ್ಲೋರಲ್ಲಿ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ಇದೆ. ಆಲ್ರೆಡಿ ಟೆನೆಂಟ್ ಮೇಲೆ ಬಂದಿದ್ದಾರೆ ಸೆಕೆಂಡ್ ಫ್ಲೋರಲ್ಲಿ. ಅಲ್ಲೂ ಹೋಗೋಕ್ಕಾಗಲ್ಲ, ಫಸ್ಟ್ ಫ್ಲೋರ್ ತೋರಿಸ್ತೇನೆ ಬನ್ನಿ. ಬನ್ನಿ, ಖಂಡಿತ. ಸೊ ವಿಶಾಲವಾಗಿರೋ ಹಾಲ್ ನೀವು ನೋಡ್ಬೋದು. ಒಂದು 900 ಸ್ಕ್ವೇರ್ ಫೀಟ್ರಲ್ಲಿ ಈ ಥರ ಮನೆ ಕಟ್ಟಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ಸಾಮಾನ್ಯ ಜನರದ ಒಂದು ಕ್ವಶನ್ ಇರುತ್ತೆ. ಸೊ ನೀವು ನೋಡಿ ಹಾಲ್ ಹೆಂಗಿದೆ ಅಂತ ಹೇಳ್ಬಿಟ್ಟು, ನೀವು ಸೋಫಾ ಹಾಕೊಂಡ್ರೆ ಸರಿ, ಟಿ ವಿ ಯೂನಿಟ್ ಮಾಡಿರೋದು, ಮತ್ತು ಪೂಜಾ ರೂಮು. ಹಿಂದ್ಗಡೆ ಬಂದ್ಬಿಟ್ಟು ಕ್ರಾಸ್ ಆಗಿರೋದ್ರಿಂದ ಚಿಕ್ಕ ಸೆಟ್ ಬ್ಯಾಕ್ ಸಿಗುತ್ತೆ ಈ ಕಡೆ. ಬಿಕಾಸ್ ವಾಸ್ತುಗೆ ಮನೆ ಕಟ್ಟುವಾಗ ನಮಗೆ ಈ ಕಾರ್ನರ್ ಬಂದ್ಬಿಟ್ಟು ಪೂಜೆ ಮಾಡೋಕ್ಕೆ ಈಸಿ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ಚಿಕ್ಕ ಬಾಲ್ಕನಿ ಥರ ಕೊಟ್ಟಿದ್ದೀವಿ. ಬಟ್ಟೆ ಡ್ರೈನ್ ಮಾಡೋಕ್ಕೆ, ಇಲ್ಲ ಕುತ್ಕೊಳಕ್ಕೆ, ಇಲ್ಲ ರೀಡ್ ಮಾಡೋಕ್ಕೆ ಸ್ವಲ್ಪ ಇದು ಮಾಡೋ ಥರ ಕೊಟ್ಟಿದ್ದೀವಿ. ಮತ್ತು ಅದೇ ಥರ ಟೀಕು ಡೋರ್ ಪ್ರೊವೈಡ್ ಮಾಡಿದ್ದೀವಿ. ನೀವು ನೋಡ್ಬೋದು ಟೀಕು ಡೋರ್ ಕ್ವಾಲಿಟಿ ಹಿಂಗಿದೆ ಅಂತ ಹೇಳ್ಬಿಟ್ಟು. ಆ್ಯಸ್ ವೆಲ್ ಆಸು ಮೊರೊಕೋನ್ ಸ್ಟೈಲ್ನಲ್ಲಿ ಟೈಲ್ಸ್ ಪ್ರೊವೈಡ್ ಮಾಡಿದ್ದೀವಿ ವಿತ್ ಗ್ರಾನೈಟ್ ಕೌಂಟರು. ಸೊ ಓಪನ್ ಕಿಚನು, ಪಾರ್ಷಲಿ ಕ್ಲೋಸ್ಡು. ಸೊ ಒಂದು ಸ್ವಲ್ಪ ಪ್ರೊಟೆಕ್ಟೆಡ್ ಆಗಿರುತ್ತೆ ಹಾಲ್ನಿಂದ ನೋಡೋ ಥರ ಇರಲ್ಲ. ಅಟ್ ದ ಸೇಮ್ ಟೈಮ್ ಅಗ್ನಿಮೂಲೆಯಲ್ಲಿ ಕಿಚನ್ ಕೊಟ್ಟಿದ್ದೀವಿ. ಅಗ್ನಿಮೂಲೆಯಲ್ಲಿ ಕಿಚನ್ ಇರಬೇಕು ಆ್ಯಸ್ ಪರ್ ವಾಸ್ತು ಅಗೇನ್. ಸೊ ಇದು ಕಿಚನ್ ಪ್ರೊವೈಡ್ ಮಾಡಿದ್ದೀವಿ ಆ್ಯಂಡ್ ದೆರ್ ಇಸ್ ಅ ಬಾಲ್ಕನಿ ಆಲ್ಸೋ ಇನ್ ದ ಫ್ರಂಟ್. ಸೊ ರೂಮ್ ನಂಬರ್ 1 ಲೈಕ್ 900 ಸ್ಕ್ವೇರ್ ಫೀಟಲ್ಲಿ ರೂಮ್ ಯಾವ ಥರ ಬರುತ್ತೆ ಅನ್ನೋದು ನೀವು ಚೆಕ್ ಮಾಡ್ಕೊಬೋದು. ಬನ್ನಿ. ಕ್ವೀನ್ ಸೈಜ್ ಕಾಟ್ ಹಾಕಿದ್ಮೇಲೆ ವಾರ್ಡ್ರೋಬು, ಲ್ಯಾಫ್ಟು, ವರ್ಕ್ ಫ್ರಮ್ ಹೋಮ್ ಮೋಸ್ಟ್ಲಿ ಇರೋದ್ರಿಂದ ಬೆಂಗಳೂರಲ್ಲಿ ಇದು ಟೇಬಲ್ ಕೊಟ್ಟಿದ್ದೀವಿ. ಸೊ POP ವರ್ಕ್ ಆಗಿದೆ. ಟಾಯ್ಲೆಟ್ ನಂಬರ್ 1, ರೂಮ್ ನಂಬರ್ 2. ಸೊ ಇಲ್ಲೊಂದು ರೂಮ್ ಇದೆ, ಅದಕ್ಕೆ ಟಾಯ್ಲೆಟ್ ಇಲ್ಲಿದೆ. ಮತ್ತು ಇದೊಂದು ಬೆಡ್ರೂಮ್ ನಮಗೆ ಇಲ್ಲ. ಯಾಕಂದರೆ ಬಾಡಿಗೆ ಮನೆ ಕೊಟ್ಟರೆ ನಿಮಗೆ ಗೊತ್ತು ನಾರ್ಮಲಾಗಿ ಯಾರು ಮೇಂಟೈನ್ ಮಾಡಲ್ಲ. ಸೊ ಅದಕ್ಕೆ ನಾವು ಕೊಟ್ಟಿದ್ದ ಸಜೆಷನ್ ಪ್ರಕಾರ ನಾವು ಈ ಥರ ಟೈಲ್ಸ್ ಕ್ಲೈಂಟಿಗೆ ಇದು ಮಾಡಿದ್ದೀವಿ. ಸೊ ಅದ್ರ ಪ್ರಕಾರ ಇದು ಹಾಕಿದ್ದೀವಿ. ಆ್ಯಕ್ಚುಲಿ ಇದು ಏನಾಗುತ್ತೆ ಅಂದರೆ ನಿಮ್ಗೆ ಎಷ್ಟೇ ಆದ್ರೂ ಆಯಿಲ್ ಆದ್ರೂ ಏನೂ ಕಾಣಲ್ಲ. ಆ್ಯಂಡ್ ಗ್ಲಾಸಿ ಫಿನಿಶ್ ಇರೋದ್ರಿಂದ ಒಡ್ಸೋಕ್ಕೂ ಕ್ಲೀನ್ ಮಾಡೋಕ್ಕೂ ಈಸಿ. ಆ್ಯಂಡ್ ಇದನ್ನು ನೀವು ಫ್ರೀಕ್ವೆಂಟಾಗಿ ಕ್ಲೀನ್ ಮಾಡಿಲ್ಲ ಅಂದರೆ ನಡೀತದೆ, ಯಾಕಂದ್ರೆ ಮೋಸ್ಟ್ಲಿ ಟೆನೆಂಟ್ಸ್ ಮಾಡಲ್ಲ. ನಾವು ಟೆನೆಂಟ್ ಮೈಂಡ್ ಸೆಟ್ನಿಂದನೂ ನೋಡಬೇಕು. ಸೊ ಅದರಿಂದ ಬಂದ್ಬಿಟ್ಟು ವಿ ಆರ್ ಗಿವನ್ ದಿಸ್ ಕಲರ್ಸ್. ಇದು ಮೊರೊಕನ್ ಸ್ಟೈಲ್ ಬರುತ್ತೆ. ಆ್ಯಕ್ಚುಲಿ ನಾಮಿನಲ್ ಪ್ರೈಸು, ಎಲಿಗೆಂಟ್ ಲುಕ್ಕು, ತುಂಬ ಚೆನ್ನಾಗಿರುತ್ತೆ. ಒಂಥರ ಪಾಸಿಟಿವ್ ವೈಬ್ ಕೊಡುತ್ತೆ ನಮಗೆ. ಇದೇ ಥರ ಟೈಲ್ಸ್ ಬೇಕು, ನನಗೆ ಇದೇ ಬೇಕು ಅದೇ ಬೇಕು ಅಂತ ಕೇಳ್ತಾರೆ, ಅಂಥವ್ರಿಗೆ ಹೇಗೆ ಸರ್? ಸರ್ ಇವಾಗ ನೀವು ನೋಡ್ತಿದ್ದೀರಲ್ಲ, ಇದು ಹೆಂಗಿದೆ ನೋಡೋಕ್ಕೆ, ಮಾರ್ಬಲ್ ಡಿಸೈನ್ ಇದ್ದಂಗಿದೆ. ಬಟ್ ಇದು ಆ್ಯಕ್ಚುಲಿ ಟೈಲ್ಸು ನಮ್ಮ ಇಂಡಿಯಾ ಮೇಡ್ ಟೈಲ್ಸು, ಮೇಡ್ ಇನ್ ಇಂಡಿಯಾ, ಪ್ರೌಡ್ ಇಂಡಿಯಾ. ಸೊ ನಮ್ಮ ದೇಶದಲ್ಲಿ ಮಾಡಿರೋ ಟೈಲ್ಸ್ ನಾವು ಇಲ್ಲಿ ಯೂಸ್ ಮಾಡಿರೋದು. ನೀವು ನೋಡ್ಬೋದು, ದಿಸ್ ಇಸ್ ಇನ್ ಅವರ್ ಪ್ಯಾಕೇಜ್. ಇದರಲ್ಲಿ ನಾವು ಯಾವುದೇ ರೀತಿ ಎಕ್ಸ್ಟ್ರಾ ಚಾರ್ಜ್ ಮಾಡಿಲ್ಲ ಕ್ಲೈಂಟ್ಸಿಗೆ. ಸೊ ದಿಸ್ ಇಸ್ ವೆರಿ ನಾಮಿನಲ್ ಆ್ಯಂಡ್ ಹೈ ಲುಕ್ ಮೆಟೀರಿಯಲ್ ಆ್ಯಕ್ಚುಲಿ. ಸೊ ಇದೇ ಥರ ನಾವು ಹಾಕ್ಕೊಡ್ತೀವಿ ಎಲ್ಲ ಕ್ಲೈಂಟ್. ಈ 65 ಲಕ್ಷಕ್ಕೆ ಹೇಗೆ ಕಟ್ಬೋದು, ಅದು ಹೇಗೆ ಸಾಧ್ಯ ಅಂತ ಒಂದು ಕ್ವಶನ್ ತುಂಬಾ ಅಂದರೆ ಮಾಡ್ತಾ ಇಲ್ಲ ಇದು ಏನಂದರೆ ಸರ್, ಆ್ಯಕ್ಚುಲಿ ಸುಮಾರು ಜನ ನನ್ನ ಹತ್ರನೂ ಬರೋರು ಇದೆ ಹೇಳೋರು. ಆ್ಯಕ್ಚುಲಿ ಈ ರೇಟಿಗೆ ನೀವು ಕಟ್ತಿದ್ದಾರೆ, ನಾನೇ ಕಟ್ಟಿದ್ರೆ ಇನ್ನೂ ಕಡಿಮೆ ಆಗುತ್ತೆ ಅಂತ ಕೇಳ್ತಾರೆ. ಕೆಲವರು ಟ್ರೈ ಮಾಡಿದ್ದಾರೆ, ಲಾಸ್ ಮಾಡ್ಕೊಂಡಿದ್ದಾರೆ, ಸಿಕ್ಕಾಪಟ್ಟೆ ಆಗಿದೆ. ಎನಿ ವಿಚ್ ವೇ ನಾನು ಈ ಜಾಗಕ್ಕೆ ಬರೋಕ್ಕೆ ಇಟ್ಟು 17 years ಎಕ್ಸ್ಪೀರಿಯನ್ಸ್ ಆಫ್ 17 years. ನನಗೆ ಎಲ್ಲಿ ಸೋರ್ಸ್ ಮಾಡಬೇಕು, ಎಷ್ಟು ಖರ್ಚು ಮಾಡಬೇಕು, ಎಷ್ಟು ಒಂದು ಮೇಸ್ತ್ರಿ ಒಂದು ಲೇಬರ್ ಕೊಟ್ಟರೆ ಎಷ್ಟು ದಿನ ಈ ಕೆಲಸ ಮಾಡಬೇಕಂತ ನನಗೆ ನಾಲೆಜ್ ಇದೆ. ಕಾಮನ್ ಮ್ಯಾನ್ ಮಾಡೋಕ್ಕಾಗಲ್ಲ. ಆ್ಯಂಡ್ ನಾನು ಯಾವುದೇ ಮೆಟೀರಿಯಲ್ ಕ್ರೆಡಿಟ್ ಕೊಟ್ಟು ತೊಗೊಳಲ್ಲ, ಎಲ್ಲ ಅಡ್ವಾನ್ಸ್ ಪೇಮೆಂಟ್ ಮಾಡಿಬಿಡ್ತೀನಿ. ಇಲ್ಲಾಂದರೆ ಇಮಿಡಿಯೇಟ್ಲಿ ಪೇಮೆಂಟು, ಆಫ್ಟರ್ ಡೆಲಿವರಿ ಪೇಮೆಂಟು. ಸಾಲ ಇಲ್ದಾಗೆ ನೀವು ಬಿಸ್ನೆಸ್ ಮಾಡಿ, ಸಾಲ ತೊಗೊಂಡಾಗೆ ಯು ವಿಲ್ ಬಿ ದ ಡಾಮಿನೇಟಿಂಗ್ ಇನ್ ದ ಮಾರ್ಕೆಟ್. ಕೆಲವ್ರು ಏನು ಮಾಡ್ತಾರೆ, ದುಡ್ಡು ಬಂದಿದ ತಕ್ಷಣ ಪಾಕೆಟಲ್ಲಿ ಇಟ್ಕೊತಾರೆ. ಆ ವ್ಯಾಪಾರದಿಂದನೇ ನಾವಿದ್ದೀವಿ, ಆ ವ್ಯಾಪಾರಕ್ಕೆ ದುಡ್ಡು ಕೊಡಬೇಕು. ಅದನ್ನ ಇಟ್ಕೊಂಡು ನಾವು ಶೋಕಿ ಮಾಡ್ತಿರ್ತೀವಿ. ಆ ಶೋಕಿ ನಾವು ಮಾಡ್ತಿದ್ರೆ ಆ ಬಿಸ್ನೆಸ್ ನೀವು ರಿಟರ್ನ್ ಕೊಡಲಿಲ್ಲ ಅಂತ ತಿಳ್ಕೊಳ್ಳಿ, ಯು ವಿಲ್ ನೆವರ್ ಆ್ಯಂಡ್ ಎವರ್ ಸಕ್ಸೀಡ್ ಇನ್ ಯೋರ್ ಲೈಫ್. ಸಿಂಪಲ್ ಆ್ಯಸ್ ದಟ್ ಅಷ್ಟೇ. ನಮ್ಮನ್ನು ಈ ಬಿಸ್ನೆಸ್ಸೇ ನಮ್ಮ ಮೇಲೆ ತೊಗೊಂಡೋಗ್ತದೆ. ಖಂಡಿತ ನಾವು ಇದಕ್ಕೆ ಕೊಡಬೇಕು, ಇದಕ್ಕೆ ಲಾಯಲ್ ಆಗಿರಬೇಕು. ದಿಸ್ ಶುಡ್ ಬಿ ಯೋರ್ ಲವ್ ಆಫ್ ಲೈಫ್. ಇದು ಇತ್ತಂದ್ರೆ ಮಾತ್ರ ಯು ಕ್ಯಾನ್ ಡಾಮಿನೇಟ್ ಆಲ್ವೇಸ್. ಸೊ ನನ್ನ ಜೀವನದಲ್ಲಿ ನಾನು ಮಾಡ್ತಿರೋದು ಒಂದೇ,
ಐ ಪೇ ಟು ಆಲ್ ಮೈ ಟೀಮ್ ಆನ್ ಟೈಮ್. ಆ್ಯಕ್ಚುಲಿ ಯಾವುದೇ ರೀತಿ ಸ್ಯಾಲ್ರಿ ಡಿಲೇ ಆಗಲ್ಲ. ನನ್ನ ಹತ್ರ ಕೆಲಸ ಮಾಡೋರು ಯಾರು ಒಬ್ಬರು ಕಂಪ್ಲೇಂಟ್ ಮಾಡೋಕ್ಕಾಗಲ್ಲ, ಇವ್ರು ನನಗೆ ಮೋಸ ಮಾಡಿದ್ದಾರೆ, ದುಡ್ಡು ಕೊಡಲಿಲ್ಲ ಅಂತೇಳ್ಬಿಟ್ಟು. ಅದೇ ಥರ ಬಂದ್ಬಿಟ್ಟು ನಮ್ಮ ಹತ್ರ ಬಂದ್ಬಿಟ್ಟು ಸೋರ್ಸ್ ಮಾಡೋ ಜಾಗವನ್ನ ಅಷ್ಟೇ ಅಪ್ಫ್ರಂಟಾಗಿ ಪೇಮೆಂಟ್ ಮಾಡ್ತೀವಿ. ಇವಾಗ ಕ್ವಾರಿಗೆ ದುಡ್ಡು ಏನಾದರೂ ರಿಕ್ವೈರ್ಡ್ ಇದೆ, ಅವ್ರಿಗೆ ಏನಾದರೂ ಒಂದಿದೆ ಅಂದರೆ ನಮಗೆ ಫೋನ್ ಹೊಡಿತಾರೆ, 10 ಲಕ್ಷ ಬೇಕು, 20 ಲಕ್ಷ ಬೇಕು, ನಾವು ಫಸ್ಟ್ ದುಡ್ಡು ಕೊಟ್ಬಿಡ್ತೀವಿ. ಮೋಸ್ಟ್ಲಿ ಏನಾಗುತ್ತೆ, ಮೆಟೀರಿಯಲ್ ತೊಗೊಂಡ್ಮೇಲೆ ದುಡ್ಡು ಕೊಡೋಲ್ಲ, 2 ತಿಂಗಳು 3 ತಿಂಗಳು ಅವ್ರ ರೇಟ್ ಇನ್ಕ್ರೀಸ್ ಮಾಡಿಬಿಡ್ತಾರೆ 20% 30%. ನಾವೇನು ಮಾಡ್ತೀವಿ, ದುಡ್ಡು ಎಕ್ಸ್ಟ್ರಾ ಬೇಕಾದರೆ ತೊಗೊಳ್ಳಿ, ನನ್ನ ಹತ್ರ ಜಾಸ್ತಿನೇ ತೊಗೊಳ್ಳಿ, ಬಟ್ ಪ್ರೈಸ್ ಇಷ್ಟಕ್ಕೆ ಇರಬೇಕು. ಅರ್ಥ ಆಯ್ತಾ? ನೀವು ಸೋರ್ಸಿಂಗ್ಗಳಲ್ಲಿ ವಿನ್ ಆಗಿಬಿಟ್ರೆ ನಿಮ್ಮ ಲೈಫ್ ಫುಲ್ಲು ನೀವು ಬಿಸ್ನೆಸ್ಸಲ್ಲಿ ಡಾಮಿನೇಟ್ ಮಾಡ್ತೀರಾ. 2-3 ವಿಷಯಗಳು ಬಿಸ್ನೆಸ್ ಎಥಿಕ್ಸು. ಯಾಕಂದರೆ ಇಲ್ಲ ಅನ್ನೋರು 4 ವರ್ಷದಿಂದ ನಾನು ಈ ರೇಟಿಗೆ ಮಾಡ್ತಿದ್ದೀನಿ 1550 ರೂಪಾಯಿಗೆ. 4 ವರ್ಷದಿಂದ ಸುಮಾರು ಜನ ಹೇಳ್ತಾರೆ, ಯು ವಿಲ್ ಬೋನ್ ಯುವರ್ ಫಿಂಗರ್, ಯು ವಿಲ್ ರನ್ ಅವೇ, ಯು ವಿಲ್ ಚೀಟ್ ಪೀಪಲ್, ವಾಟ್ ಆ್ಯಂಡ್ ವಾಟ್ ನಾಟ್ ಅಂತ ಹೇಳ್ಬಿಟ್ಟು. ಹೇಳೋರು ಹೇಳ್ತಾನೇ ಇರಲಿ, ನಾನು ಮಾಡೋದು ಮಾಡ್ತಾನೇ ಇರ್ತೀನಿ. ಒಳ್ಳೇದಾಗಲಿ, ಆಲ್ ದಿ ಬೆಸ್ಟ್, ನಿಮಗೂ ಒಳ್ಳೇದಾಗಲಿ. ಓಕೆ, ಥ್ಯಾಂಕ್ ಯು. ಎಲ್ಲರಿಗೂ ಇರೋ ಒಂದು ಥಾಟ್ ಪ್ರಾಸೆಸ್ ಏನಂದರೆ, ಕಡಿಮೆ ರೇಟಿಗೆ ಮನೆ ಕಟ್ತಿದ್ದಾರೆ ಅಂದರೆ ಕಡಿಮೆ ಕ್ವಾಲಿಟಿ ಇರುತ್ತೆ, ಏನೋ ತಪ್ಪು ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಅದರದ್ದು ಒಂದು ಮಾಹಿತಿ ಕ್ಲೈಂಟ್ಸ್ ಕೊಡಬೇಕು, ಯಾವ ಥರ ಮೆಟೀರಿಯಲ್ ಯೂಸ್ ಮಾಡ್ತಿದ್ದೀವಿ. ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ನೋಡ್ಬೋದು, ಸ್ಟೀಲ್ ಯಾವ ಬ್ರ್ಯಾಂಡ್ ಯೂಸ್ ಮಾಡ್ತಿದ್ದೀವಿ, ಎಷ್ಟು ಹೆವಿಯಾಗಿ ಮಾಡ್ತಿದ್ದೀವಿ ಅನ್ನೋದು ಇಲ್ಲಿ ಫುಲ್ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀವಿ ಸ್ಟೀಲ್ದು. ಮತ್ತು ರೈಲಿಂಗ್ಸ್ ಹಾಕಿದಾಗ ಕಡಿಮೆ ಮಾಡ್ತಾರೆ, ವಿಂಡೋ ಗ್ರಿಲ್ ಕಡಿಮೆ ಮಾಡ್ತಾರೆ, ಡೋರ್ಸ್ ಕಡಿಮೆ ಆಗ್ತಾರೆ, ಕ್ವಾಲಿಟಿ ಪ್ರತಿಯೊಂದು ಕೊಟ್ಟಿದ್ದೀವಿ. ಅದೇ ಥರ ಇಲ್ಲಿ ಯೂಸ್ ಮಾಡೋ ಮೆಟೀರಿಯಲ್ ನೀವು ನೋಡ್ಬೋದು, ಎಮ್ ಸ್ಯಾಂಡು ಅಂದರೆ ಯಾವ ಥರ ಇರಬೇಕು, ಇದು ಡಸ್ಟ್ ಅಂತ ಹೇಳ್ಬಿಟ್ಟು ಕ್ರಾಸ್ ಮಾಡಿದ್ದೀವಲ್ಲ, ಇದನ್ನು ಯೂಸೇ ಮಾಡಬಾರ್ದು ಕನ್ಸ್ಟ್ರಕ್ಷನ್ಗೆ. ಬಟ್ ಮೋಸ್ಟ್ಲಿ ಬಿಲ್ಡರ್ಸ್ ಈವನ್ 2000-2200 ರೂಪಾಯಿ ಸ್ಕ್ವೇರ್ ಫೀಟ್ ಮನೆ ಕಟ್ಟೋರು ಈ ಥರ ಮೆಟೀರಿಯಲ್ ಯೂಸ್ ಮಾಡ್ತಾರೆ. ವಿ ಆರ್ ನಾಟ್ ಸಪೋಸ್ ಟು ಯೂಸ್ ಅಟ್ ಆಲ್, ಇದನ್ನೇ ಯೂಸ್ ಮಾಡಬೇಕು. ಸೊ ಇದನ್ನು ಈ ಥರ ಎಜುಕೇಟು ಮಾಡ್ತೀವಿ. ಪ್ಲಂಬಿಂಗ್ ಮೆಟೀರಿಯಲ್ ಯಾವ್ದು ಯೂಸ್ ಮಾಡ್ತೀವಿ, ಬ್ಲಾಕ್ಸ್ ಯಾವ್ದು ಯೂಸ್ ಮಾಡ್ತಿದ್ದೀವಿ, ಸೊ ವಿಂಡೋಗೆ ಬರೋ ಗ್ಲಾಸಸ್ ಯಾವ ಥರ ಇರುತ್ತೆ, ಬಾತ್ರೂಮ್ ಫಿಟ್ಟಿಂಗ್ಸು ಏನೋ ಕಡಿಮೆಗೆ ಏನೋ ಹಾಕ್ಬೋದು, ಮೇ ಬಿ ಫಿಟ್ಟಿಂಗ್ಸ್ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಇಲ್ಲ ಪ್ಯಾರಿವೇರೇ ಯೂಸ್ ಮಾಡ್ತಿದ್ದೀವಿ. ಇದರಲ್ಲಿ ಕೂಡ ಹೆಲ್ತ್ ಫಾಸೆಟ್ಟು ಪ್ಯಾರಿವೇರ್ ಕೊಡ್ತಿದ್ದೀವಿ. ಮೇ ಬಿ ಎಲ್ಲರೂ ಏನು ಥಿಂಕ್ ಮಾಡ್ಬೋದು, ಇಲ್ಲಪ್ಪ ಇವರೇನೋ ಒಂದು 150 ರೂಪಾಯಿದು ಯಾವುದೋ ಹಾಕ್ಬೋದು ಅಂತ. ಇಲ್ಲ, ಇದು 610 ರೂಪಾಯಿದು ಹಾಕ್ತಿರೋದು ನಾವು. ಪ್ರತಿಯೊಂದರಲ್ಲೂ ಕ್ವಾಲಿಟಿ ಇಟ್ಟಿದ್ದೀವಿ, ಸ್ಯಾಂಪಲು ಇಟ್ಟಿದ್ದೀವಿ. ಜಸ್ಟ್ ಬಾಯಿ ಮಾತಾಗಿ ಯಾವುದೂ ಇರಬಾರ್ದು ಅನ್ನೋದಕ್ಕೆ. ಸ್ಟೀಲ್ ಡೀಟ್ಲ್ ಇಲ್ಲಿದೆ, ನಿಮ್ಗೆ ಯಾವ ಥರ ಸ್ಟೀಲ್ ಅಂತ ಹೇಳ್ಬಿಟ್ಟು. ಸೊ ಸ್ಟೀಲ್ ಯಾವ್ದು ಬರುತ್ತೆ ಇದಂತ ಹೇಳ್ಬಿಟ್ಟು ಡೀಟ್ಲ್ ಇದೆ. ಮತ್ತು ಇಲ್ಲಿ ಬಂದ್ಬಿಟ್ಟು ಪೇಂಟ್ ಅಂದಾಗ ಎಲ್ಲರೂ ಏನು ಥಿಂಕ್ ಮಾಡ್ತಾರೆ, ಮೇ ಬಿ ಲೋಕಲ್ ಪೇಂಟ್ ಯಾವ್ದು ಯೂಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಇಲ್ಲ, ಏಷ್ಯನ್ ಪೇಂಟ್ಸೇ ಯೂಸ್ ಮಾಡೋದು, ಏಷ್ಯನ್ ಪೇಂಟ್ಸ್ ಡೀಟ್ಲ್ ಇದೆ. ಮತ್ತು ಇದು ಪೈಪು, ಇದು ಎಲೆಕ್ಟ್ರಿಕಲ್ ಐಟಮ್ಸು ಕನ್ಸೀಲ್ಡ್ ಒಳಗಡೆ ಬರೋದು ಯಾವ ಥರ ಇರುತ್ತೆ ಮೆಟೀರಿಯಲ್, ಮೇ ಬಿ ಕಡಿಮೆ ಕ್ವಾಲಿಟಿದು ಹಾಕ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಒಂದು ಡೌಟ್ ಇರುತ್ತೆ. ಸೊ ಇದು ಮೋಲ್ಡ್ಗೆ ಬರೋದು, ವಾಲ್ ಒಳಗಡೆ ಬರೋದು, ಇಲ್ಲ ಇದರದ್ದು ಕ್ವಾಲಿಟಿ ಚೆಕ್ ಮಾಡ್ಕೊಳ್ಳಿ. ಇದು ಫ್ಯಾನ್ ಬಾಕ್ಸು ಮತ್ತು ವಯರ್ಸ್ ಯಾವ್ದು ಯೂಸ್ ಮಾಡ್ತೀವಿ ಅನ್ನೋದು ಇಲ್ಲಿ ಡಿಸ್ಪ್ಲೇ ಮಾಡಿದ್ದೀವಿ. ಮತ್ತು ಇಲ್ಲಿ ಬಂದ್ಬಿಟ್ಟು ವಿಂಡೋ UPVC ವಿಂಡೋ ಪ್ರೊವೈಡ್ ಮಾಡ್ತೀವಿ ವಿತ್ ಮಸ್ಕಿಟೋ ಮೆಶ್, ಟ್ರ್ಯಾಕ್ ಮಸ್ಕಿಟೋ ಮೆಶ್ ಸಮೇತ ಇರುತ್ತೆ. ಸೊ ಇದೇ ಮೆಟೀರಿಯಲ್ ಡೀಟೇಲ್ಸ್. ಈ ಬಂಚ್ ಆಫ್ ಕ್ಲೈಂಟ್ಸು ಯಾರಾದರೂ ಬಂದ್ಬಿಟ್ಟು ನನಗೆ ಈ ಬಂಚ್ ಆಫ್ ಗಿಫ್ಟ್ ಬೇಕಾದರೆ ಇದು ಒಂದು ಫುಲ್ ಸೆಟ್ ಆಫ್ 14 ಐಟಮ್ಸ್ ಗಿಫ್ಟ್ ವಿನ್ನರ್ ಆಗಿರ್ತಾರೆ. ಓಕೆ, ಇದು ಎಷ್ಟು ಲಕ್ಷದ ಮೇಲೆ ಮನೆ ಕಟ್ಟಿ? ಇಲ್ಲ, ಇವಾಗ 50 lakhs ಅಬೋ ಯಾರೆಲ್ಲ ಮನೆ ಕಟ್ತಾರೋ ಎಲ್ಲರಿಗೂ ಇದು ಹೋಗುತ್ತೆ. ಇದರಲ್ಲಿ ಒಂದಲ್ಲ, ಪ್ರತಿ ಕ್ಲೈಂಟ್ಸ್ಗೂ ಹೋಗುತ್ತೆ ಈ ಥರ. ಸೊ ಇವಾಗ ವಿ ಹ್ಯಾವ್ ಕಮ್ ಅಪ್ ವಿತ್ ದಿಸ್ ಆಫರ್. ಮನೆ ಕಟ್ಟಕ್ಕೆ 75 ಲಕ್ಷ ರೂಪಾಯಿ ಆಗುತ್ತೆ, ಕಷ್ಟಪಟ್ಟು ಮನೆ ಕಟ್ತೀರಾ. ಫಾರ್ ಎಕ್ಸಾಂಪಲು ಒಡವೆ ಮಾರಿ, ಇರೋ ಕಾರ್ ಮಾರಿ, ಎಲ್ಲ ಮಾರಿ ನೀವು ನಿಮ್ಮ ಹತ್ರ ಏನು ಇರಲ್ಲ, ಯು ವಿಲ್ ಬಿ ಲೆಫ್ಟ್ ವಿತ್ ಓನ್ಲಿ 2 ವೀಲರ್. ಸೊ ಆ ಥರ ಒಂದು ಚಾನ್ಸ್ ಇರಲಿ. ಪ್ರತಿ 10 ಕಸ್ಟಮರ್ಗೂ ಒಬ್ರು ಕಾರ್ ವಿನ್ನರ್ ಆಗಬೇಕನ್ನೋದು ನನ್ನ ಆಸೆ. ನನಗೆ ಪ್ರತಿಯೊಬ್ಬರು ಕಾರ್ ಕೊಡಬೇಕಂತ ಆಸೆ, ಬಟ್ ನನ್ನ ಬಜೆಟ್ ಅಕಾಮಡೇಟ್ ಮಾಡಲ್ಲ, ನನಗೆ ಅಷ್ಟೊಂದು ಕೊಡೋಕ್ಕಾಗಲ್ಲ. ಇರೋ ಪ್ರೈಸ್ಗೆ ಬೆಸ್ಟ್ ಪ್ರೈಸ್, ಬೆಸ್ಟ್ ಕ್ವಾಲಿಟಿ, ಯಾವುದೇ ಎರಡನೇ ಮಾತಿಲ್ಲ. ಅದರಲ್ಲಿ 10 ಕಸ್ಟಮರ್ ಒಬ್ಬರು ಕಾರ್ ವಿನ್ನರ್ ಆಗಬೇಕು ಅಂತ ಹೇಳ್ಬಿಟ್ಟು, ಅದು ಹೆಂಗಂದರೆ ಒಂದು ಕ್ಯಾಲ್ಕುಲೇಷನ್, ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂರಲ್ಲಿ ಕ್ಯಾಲ್ಕುಲೇಷನು ಹಾನೆಸ್ಟ್ ಆಗಿರಬೇಕು, ಕೊಡಬೇಕನ್ನೋ ಒಂದು ನಿಯತ್ರಲ್ಲಿ ಮಾಡ್ತಿದ್ದೀನಿ. 10 ಕ್ಲೈಂಟಲ್ಲಿ ಒಬ್ಬರು ಕಾರ್ ವಿನ್ನರ್ ಮಾಡಿದ್ಮೇಲೆ 9 ಜನರನ್ನ ಡಿಸಪಾಯಿಂಟ್ ಮಾಡಿದ್ರೆ ನನಗೆ ಯಾವುದೇ ರೀತಿ ಇಂಟ್ರೆಸ್ಟ್ ಇಲ್ಲ. ಸೊ ಅವ್ರಿಗೆ ಜಾರ್ಜಿಯಾ ಟ್ರಿಪ್ ಇದೆ ಫಾರ್ ಫ್ಯಾಮಿಲಿ ಆಫ್ 4, 2 adult 2 kid. ಥೈಲ್ಯಾಂಡ್ ಟ್ರಿಪ್ ಇದೆ. ಥೈಲ್ಯಾಂಡ್ ಅಂದರೆ ಓನ್ಲಿ ಬಾಯ್ಸ್ ಹೋಗ್ಬೇಕಂತಿಲ್ಲ, ಫ್ಯಾಮಿಲಿನ ಹೋಗ್ಬೋದು ಖಂಡಿತ. ಇಟ್ ಇಸ್ ಅ ಸೇಫ್ ಪ್ಲೇಸ್ ಅಗೇನ್. ಸೊ ಥೈಲ್ಯಾಂಡ್ ಹೋಗ್ಬೋದು, ಇಲ್ಲಾಂದರೆ ಮಲೇಷ್ಯಾ, ವೇರ್ ಎವರ್ ದೇ ಚೂಸ್. ಅವ್ರಿಗೆ ಲಿಸ್ಟ್ ಕೊಡ್ತೀವಿ ನಾವು, ನೀವು ಚೂಸ್ ಮಾಡಿ ಯಾವ್ದು ಬೇಕಂತ ಹೇಳ್ಬಿಟ್ಟು. ಇಲ್ಲ ನನಗೆ ಟ್ರಿಪ್ಪೆಲ್ಲ ಎಲ್ಲೂ ಬೇಡ, ನನಗೊಂದು ಕೆಲಸ ಮಾಡಿ, ನನಗೊಂದು 150 ಸ್ಕ್ವೇರ್ ಫೀಟು ಆ ಆಪ್ಷನ್ರಲ್ಲಿ ಅದು ಇಟ್ಟಿದ್ದೀವಿ. 150 ಸ್ಕ್ವೇರ್ ಫೀಟು ಮೇಲೆ ಒಂದು ರೂಮ್ ಕಟ್ಕೊಳ್ಳಿ, ಒಂದು 1 hourಗೆ ಒಂದು 6,000 ರೂಪಾಯಿ ಇಲ್ಲ 7,000 ರೂಪಾಯಿ ಬಾಡಿಗೆ ಬರೋ ಹತ್ರ. ಸೊ ದಿಸ್ ಇಸ್ ಫಾರ್ ಯುವರ್ ರೆಸ್ಟ್ ಆಫ್ ಯುವರ್ ಲೈಫ್. ಸ್ಮಾರ್ಟ್ ಪೀಪಲ್ ಆರ್ ಚೂಸಿಂಗ್ ದಿಸ್. ಮೋಸ್ಟ್ ಆಫ್ ದ ಜನರು ಇವಾಗ ನನಗೆ ಈ ಆಫರ್ ಲಾಂಚ್ ಮಾಡಿದ್ಮೇಲೆ, ಸರ್ ನನಗೆ ಥೈಲ್ಯಾಂಡ್ ಟೂರು ಮತ್ತೊಂದೆಲ್ಲ ಬೇಡ, ಒಂದು 150 ಸ್ಕ್ವೇರ್ ಫೀಟ್ ಟೆರೆಸಲ್ಲಿ ಒಂದು ಎಕ್ಸ್ಟ್ರಾ ರೂಮ್ ಕಟ್ಕೊಟ್ಬಿಡಿ ಅಂತಿದ್ದಾರೆ. ಸೊ ದಿಸ್ ಇಸ್ ಲೈಫ್ ಟೈಮ್ ಇನ್ಕಮ್, ದಟ್ ಈಸ್ ಅ ಸ್ಮಾರ್ಟ್ ಮೂವ್ ಅಗೇನ್. ಬಟ್ ಐ ವಾಂಟ್ ಟು ಗಿವ್ ಸಮಥಿಂಗ್ ಮೋರ್ ಟು ದ ಕ್ಲೈಂಟ್ಸ್. ಅದರಿಂದ ಅದು ಮಾಡ್ತಿದ್ದೀವಿ, ಆ ಥರ ಮನೆ ಕಟ್ಕೊಡ್ತಿದ್ದೀವಿ. ಸೊ ಹಲವಾರು ಈ ಥರ ಆಫರ್ಸ್ ಇದೆ. ಸೊ ಇದ್ರ ಬಗ್ಗೆ ಮಾಹಿತಿಗೆ ಖಂಡಿತ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ.